Hi, hello, namaskara friends. So, welcome back to Chemistry channel. ನನ್ನ ಹೆಸರು ಮಹಾಂತೇಶ್ ಶೆಟ್ಟರ್. ಸೊ ನಾವು ಆಲ್ರೆಡಿ ಪಾರ್ಟ್ 3 ಬಂದಿದ್ದೀವಿ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಈಕ್ವೇಷನ್ಸ್ ಚಾಪ್ಟ್ರಲ್ಲಿ. ಮೊದಲೆರಡು ಭಾಗ ನೀವು ನೋಡಿಲ್ಲ ಅಂದರೆ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅದನ್ನು ನೋಡಿಕೊಂಡು ಪಾರ್ಟ್ 1 ಪಾರ್ಟ್ 2 ನೋಡಿಕೊಂಡು ಪಾರ್ಟ್ 3ಗೆ ಬರ್ರಿ. ಓಕೆ, ಭಾಳ ಇಂಟ್ರೆಸ್ಟಿಂಗ್ ಚಾಪ್ಟರ್ಸ್ ಅಥವಾ ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅದಾವು. ಅದನ್ನ ನೋಡ್ಕೊಂಡು ಇಲ್ಲಿ ಬರ್ರಿ, ಇಲ್ಲ ಅಂದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಓಕೆ, ಹಾಗಂದ್ರೆ ಇವತ್ತಿಂದ ಟಾಪಿಕ್ ಸ್ಟಾರ್ಟ್ ಮಾಡೋಣ, ಬರ್ರಿ. ಓಕೆ, ಇವತ್ತಿನ ಟಾಪಿಕ್ ಒಳಗೆ ಇಷ್ಟೆಲ್ಲ ಎಕ್ಸ್ಪೆರಿಮೆಂಟ್ಸ್ ನಾನು ಮಾಡಿದ್ದೀನಿ. ಅದನ್ನು ನಾನು ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ನೋಡ್ರಿ, ಇವತ್ತಿಂದ ಮಸ್ತ್ ಕಲರ್ಫುಲ್ ಎಕ್ಸ್ಪೆರಿಮೆಂಟ್ಸ್ ಅದಾವು. ಬಟ್ ಟಾಪಿಕ್ ಏನಪ್ಪ ಇವತ್ತು, ಲಾಸ್ಟ್ ಕ್ಲಾಸ್ ಒಳಗೆ ನಾವು ಟೈಪ್ಸ್ ಆಫ್ ರಿಯಾಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಅದರೊಳಗೆ ಕಾಂಬಿನೇಷನ್ ಮತ್ತು ಡಿಕಾಂಪೋಸಿಷನ್ ನೋಡಿದ್ವಿ. ಕಾಂಬಿನೇಷನ್ ಅಂದ್ರೆ ಮದುವೆ, ಡಿಕಾಂಪೋಸಿಷನ್ ಅಂದ್ರೆ ಡೈವರ್ಸ್. ಇವತ್ತಿದ್ರೊಳಗೆ ಇನ್ನೂ ಸ್ಪೆಷಲ್ ಆಗಿ ನೋಡೋಣಂತ. ಅದಕ್ಕೆ ಒಂದೇದು ಯಾವುದು, ಇದು ಥರ್ಡ್ ಟೈಪ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ನಾವು. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೇನು, ಒಂದ್ರ ಬದಲು ಇನ್ನೊಂದು ಬಂದು ಕೂತ್ಕೋತೈತಿ. ಓಕೆ, ಅದಕ್ಕೆ ಒಂದು ಆಕ್ಟಿವಿಟಿ ಕೊಟ್ಟಾರ ನಿಮ್ದ್ರೊಳಗೆ. ಅವ್ರೇನು ಹೇಳಿದಾರೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೋರಿ, ಅದ್ರಾಗ ಐರನ್ ನೇಲ್ ಹಾಕ್ರಿ ಅಂತ ಹೇಳಿ. ಅದ್ರ ಬದಲಿ ನಾನು ಈ ಎಕ್ಸ್ಪೆರಿಮೆಂಟ್ ಮಾಡೀನಿ. ಏನು ಮಾಡಿದ್ದೀನಿ, ಕಾಪರ್ ಸಲ್ಫೇಟ್ ಒಳಗೆ ಜಿಂಕ್ ಹಾಕಿದ್ದೀನಿ ನಾನು. ಓಕೆ, ಆ ಎಕ್ಸ್ಪೆರಿಮೆಂಟ್ ನೋಡ್ರಿ, ವಾಪಸ್ ಬರ್ರಿ. So first experiment is to show displacement reaction. I have taken copper sulfate and in that I'm going to add zinc metal. So I have already made the solution of copper sulfate. You can see it is blue in color. So I am going to drop the zinc metal in this. So watch carefully, it will take some time, but initially whatever blue color of the solution is there, so it will slowly change later. So we will see it later what happens to it. Okay, so we'll just keep it aside and take the next. So you can see the change in the color, and also the reddish brown metal is deposited here. So that is copper deposited on the zinc. The color also changed. So this shows the displacement reaction. ಸೊ ಎಕ್ಸ್ಪೆರಿಮೆಂಟ್ ನೋಡಿದ್ರಲ್ಲ, ಏನಾಗಿತ್ತಲ್ಲಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಬ್ಲೂ ಕಲರ್ ಇತ್ತು. ಅದ್ರಾಗ ನಾ ಏನು ಮಾಡಿದೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂದರೆ AQ ಅಂತ ಬರೀತೀವಿ. ಅದರೊಳಗೆ ನಾನು ಜಿಂಕ್ ಹಾಕಿದ್ದೆ. ಜಿಂಕ್ ಏನಿತ್ತು, ಸಾಲಿಡ್. ಜಿಂಕ್ ಯಾವ ಕಲರ್ ಇತ್ತು, ಸಿಲ್ವರಿ ಮೆಟಲ್. ಸೊ ಏನಾಗ್ತದೆ ಇಲ್ಲಿ, ಸ್ಲೋಲಿ ಕಾಪರ್ ಹೋಗಿ ಜಿಂಕ್ ಮೇಲೆ ಡೆಪಾಸಿಟ್ ಆಗ್ತದೆ. ಅಂದ್ರೆ ಕಾಪರ್ ಫಾರ್ಮ್ ಆಗೈತಿ, ಇಲ್ಲಿ ಕಾಪರ್ ಫಾರ್ಮ್ ಆಯಿತು. ಮತ್ತು ಜಿಂಕ್ ಏನಾಗ್ತೈತಿ, ಸ್ಲೋಲಿ ಜಿಂಕು ಸಲ್ಫೇಟ್ ಆಗ್ತೈತಿ. ಜಿಂಕ್ ಸಲ್ಫೇಟ್ ಅದೆಲ್ಲಿರ್ತೈತಿ, ಸೊಲ್ಯೂಷನ್ ಒಳಗೆ ಹೋಗ್ತೈತಿ. ಅಂದ್ರೆ ಏನಾಯ್ತು ನೋಡ್ರಿ, ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ. ಜಿಂಕು ಹೋಗಿ ಕಾಪರ್ನ ಡಿಸ್ಪ್ಲೇಸ್, ಅದರ ಸ್ಥಾನವನ್ನು ಚೇಂಜ್ ಮಾಡಿ ಬಂದು ಕೂತ್ಕೋತಲ್ಲಿ. ಕಾಪರ್ ಮತ್ತು ಸಲ್ಫೇಟ್ ಕುಂತಿದ್ವು ಆರಾಮ್ ಆಜು ಬಾಜು. ಜಿಂಕ್ ಏನು ಮಾಡ್ದು, ಕಾಪರ್ನ ಓಡಿಸಿ ಬಂದಲ್ಲಿ ಕೂತ್ಕೋತು. ಇಲ್ಲಿ ನೋಡ್ರಿ, ಮತ್ತು ಕಾಪರ್ ಅಲೋನ್ ಆಯಿತು. ಸೊ ಜಿಂಕ್ ಹೆಂಗಿತ್ತು, ಸಿಲ್ವರಿ ಮೆಟಲ್. ಕಾಪರ್ ಹೆಂಗೈತಿ, ರೆಡಿಶ್ ಬ್ರೌನ್ ಮೆಟಲ್. ಇವೆಲ್ಲ ಅಬ್ಸರ್ವೇಷನ್. ರೆಡಿಶ್ ಬ್ರೌನ್ ಮೆಟಲ್ ಡೆಪಾಸಿಟೆಡ್. ಕಾಪರ್ ಸಲ್ಫೇಟ್ ಹೆಂಗಿತ್ತು, ಬ್ಲೂ ಕಲರ್. ಅದು ಸ್ಲೋಲಿ ಹೆಂಗಾಗ್ತೈತಿ, ಸ್ವಲ್ಪ ಟೈಮ್ ಬೇಕಾದಕ್ಕೆ, ಸ್ಲೋಲಿ ಬ್ಲೂ ಕಲರ್ ಹೋಗಿ ಕಲರ್ಲೆಸ್ ಆಗ್ತೈತಿ. ಕಲರ್ಲೆಸ್. ಇದು ಅಬ್ಸರ್ವೇಷನ್. ಹಂಗಂದ್ರೆ ಈ ಟೈಪ್ ಆಫ್ ರಿಯಾಕ್ಷನ್, ಒಂದು ಎಲಿಮೆಂಟ್ ಹೋಗಿ ಇನ್ನೊಂದು ಎಲಿಮೆಂಟನ್ನು ಡಿಸ್ಪ್ಲೇಸ್ ಮಾಡುವಂಥ ರಿಯಾಕ್ಷನ್ಗೆ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಹೌದು, ಅವರು ನಿಮ್ಮ ಆಕ್ಟಿವಿಟಿ ಒಳಗೆ ಕೊಟ್ಟಿದ್ದೇನು, ಐರನ್ ಸೇಮ್ ಕಾಪರ್ ಸಲ್ಫೇಟ್ ಆಕ್ವಿಯಸ್ ಏನಾಗ್ತದಲ್ಲಿ, ಮತ್ತು ಅಲ್ಲಿನೂ ಏನು ಮಾಡ್ತದೆ, ಐರನ್ ಹೋಗಿ ಕಾಪರ್ನ ಡಿಸ್ಪ್ಲೇಸ್ ಮಾಡಿ ಅಲ್ಲಿ ನಿಮ್ಗೆ ಐರನ್ ನೇಲ್ ಮಳಿ, ಐರನ್ ಮಳಿ ಮೇಲೆ, ಕಬ್ಬಿಣದ ಮಳಿ ಮೇಲೆ ಕಾಪರ್ ಹೋಗಿ ಕುತ್ಕೊಂಡ್ಬಿಡ್ತೈತಿ. ಮತ್ತು ಸೊಲ್ಯೂಷನ್ ಒಳಗೆ ಏನಿರ್ತೈತಿ, ಫೆರಸ್ ಸಲ್ಫೇಟ್ ಸೊಲ್ಯೂಷನ್.
ಇಲ್ಲಿ ಬ್ಲೂ ಕಲರ್ ಇದ್ದು ಸ್ಲೋಲಿ ಕಲರ್ ಗ್ರೀನ್ ಆಗ್ತೈತಿ, ಚೇಂಜ್ ಆಗ್ತೈತಿ ಸ್ಲೋಲಿ. ಇದು ರೆಡಿಶ್ ಬ್ರೌನ್ ಸೇಮ್ ಉಳಿತೈತಿ. ಆಯಿತು. ಸೊ ಇಲ್ಲೇನು ಏನಾಯಿತು, ಐರನ್ ಹೋಗಿ ಕಾಪರ್ನ ಡಿಸ್ಪ್ಲೇಸ್ ಮಾಡಿತು. ಇದು ಕೂಡ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹೌದು. ಸೊ ಹಂಗಂದ್ರೆ ಇನ್ನೊಂದು ಹೇಳ್ತೀನಿ ನಾನು. ಸಿಲ್ವರ್ ತೊಗೊಂಡೆ ನಾನು. ಸಿಲ್ವರ್ ಗೊತ್ತೈತಲ್ಲ, ಬೆಳ್ಳಿ. ಅದನ್ನು ಕಾಪರ್ ಸಲ್ಫೇಟ್ ಒಳಗೆ ಸೊಲ್ಯೂಷನ್ ಒಳಗೆ ಹಾಕಿದೆ, ಬ್ಲೂ ಸೊಲ್ಯೂಷನ್. ಬಟ್ ಈಗ ಏನಾಗ್ತದಂದ್ರೆ ಇಲ್ಲಿ ಏನು ರಿಯಾಕ್ಷನ್ನೇ ಆಗೋದಿಲ್ಲ, ನೋ ರಿಯಾಕ್ಷನ್. ಸರ್ ಹಿಂಗ್ಯಾಕ್ರಿ, ಐರನ್ ಕಾಪರ್ ಡಿಸ್ಪ್ಲೇಸ್ ಮಾಡ್ತು, ಜಿಂಕ್ ಡಿಸ್ಪ್ಲೇಸ್ ಮಾಡ್ತು, ಸಿಲ್ವರ್ ಯಾಕೆ ಮಾಡಂಗಲ್ಲ? ಸೊ ಇದಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಒಂದು ಟಾಪಿಕ್ ಅರ್ಥ ಆಗಬೇಕು. ಏನದು, ಏನು ಟಾಪಿಕ್ಪ ಅಂದ್ರೆ ರಿಯಾಕ್ಟಿವಿಟಿ ಸಿರೀಸ್, ಇಲೆಕ್ಟ್ರೋಕೆಮಿಕಲ್ ಸಿರೀಸ್ ಅಥವಾ ರಿಯಾಕ್ಟಿವಿಟಿ ಸಿರೀಸ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ರಿಯಾಕ್ಟಿವಿಟಿ ಸಿರೀಸ್. ವೆರಿ ವೆರಿ ಇಂಪಾರ್ಟೆಂಟ್. ಇದರ ಡೆಫಿನಿಷನ್ ಕ್ಲಿಯರ್ ಆಗಿ ಹೇಳ್ತೀನಿ. ಮೋರ್ ಆಕ್ಟಿವ್ ಎಲಿಮೆಂಟ್ ವಿಲ್ ಡಿಸ್ಪ್ಲೇಸ್ ಲೆಸ್ ಆಕ್ಟಿವ್ ಎಲಿಮೆಂಟ್ ಫ್ರಾಮ್ ಇಟ್ಸ್ ಕಂಪೌಂಡ್. ಇಟ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ನಿಮ್ಗೆ ಹೆಂಗೆ ಗೊತ್ತಾಗ್ತೈತಿ ಯಾವ್ದು ಮೋರ್ ಆಕ್ಟಿವ್ ಯಾವ್ದು ಲೆಸ್ ಆಕ್ಟಿವ್ ಅಂತೇಳಿ ಹೆಂಗೆ ಗೊತ್ತಾಗ್ತೈತಿ? ಈ ರಿಯಾಕ್ಟಿವಿಟಿ ಸೀರೀಸ್ ನಮಗೆ ಹೆಲ್ಪ್ ಮಾಡ್ತೈತಿ. ಇದನ್ನು ನಾವು ಬೈ ಹಾರ್ಟ್ ಹಾಕಬೇಕು. ಇದಕ್ಕೊಂದು ನಿಮೋನಿಕ್ ಕೂಡ ಐತಿ, ಅದು ಇಂಗ್ಲೀಷ್ ಒಳಗೆ ಐತಿ. ಹೇಳ್ತೀನಿ ನೋಡ್ರಿ. ಪ್ಲೀಸ್, ಕೆ ಅಂದ್ರೆ ನೀವು ಗೂಗಲ್ನ ಟೈಪ್ ಮಾಡಿದ್ರೆ ಬರ್ತೈತಿ ನಿಮ್ಗೆ. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್. ಒಂದೆರಡು ನಾನ್ ಮೆಟಲ್ಸ್ ಬಂದಾವು. ಜಿಬ್ರಾ, ಇನ್ಸ್ಟೆಡ್ ಇನ್ ಐರನ್, IN ನಿಕೆಲ್, ಇನ್ಸ್ಟೆಡ್ ಟ್ರೈ ಟಿನ್, ಲರ್ನಿಂಗ್ ಲೆಡ್, ಹೌ ಅಂದ್ರೆ ಹೈಡ್ರೋಜನ್ ಬಂತಿಲ್ಲ ನಾನ್ ಮೆಟಲ್, ಕಾಪರ್ ಆ್ಯಂಡ್ ಮರ್ಕ್ಯೂರಿ, ಸೇವ್ ಅಂದರೆ ಸಿಲ್ವರ್, ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್. ಇದು ರಿಯಾಕ್ಟಿವಿಟಿ ಸೀರೀಸ್. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಕೇರ್ಲೆಸ್ zebra. Instead, try learning how copper and mercury save gold and platinum. ಇದಕ್ಕೆ ನಿಮೋನಿಕ್ ಅಂತ ಕರೀತಾರೆ. ಸೊ as you move down this reactivity decreases. ಅಂದ್ರೆ potassium is more reactive than sodium, sodium is more reactive than calcium, hinga tin is more reactive than lead. So more active element displace less active element. So ಹಿಂಗಾಗಿ ಏನಾಗ್ತದೆ, ಐರನ್ ಮತ್ತು ಜಿಂಕ್ ಕಾಪರ್ ಸಲ್ಫೇಟ್ ಇಂದ ಡಿಸ್ಪ್ಲೇಸ್ ಮಾಡ್ಬೋದು, ಬಟ್ ಸಿಲ್ವರ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಸಿಲ್ವರ್ ಇಸ್ ಲೆಸ್ ಆಕ್ಟಿವ್ ದ್ಯಾನ್ ಕಾಪರ್. ಗೊತ್ತಾಯ್ತು? ಇವನ್ ಗೋಲ್ಡ್, ಪ್ಲಾಟಿನಮ್, ಮರ್ಕ್ಯೂರಿ ಯಾವ ಕಾಪರ್ನ ಡಿಸ್ಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಅದೇ ನೀವು ಜಿಂಕ್ ಸಲ್ಫೇಟ್ಗೆ ಕಾಪರ್ ಹಾಕಿದ್ರಿ ಅಂದ್ರೆ ನೋ ರಿಯಾಕ್ಷನ್. ಯಾಕಂದ್ರೆ ಜಿಂಕ್ ಈಸ್ ಮೋರ್ ಆಕ್ಟಿವ್ ದ್ಯಾನ್ ಕಾಪರ್. ಸೊ ಕಾಪರ್ ಕೆನ್ ನಾಟ್ ಡಿಸ್ಪ್ಲೇಸ್ ಜಿಂಕ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಟೋಟಲಿ ಡಿಪೆಂಡ್ಸ್ ಅಪಾನ್ ಏನು? ರಿಯಾಕ್ಟಿವಿಟಿ ಸಿರೀಸ್. ಯಾವ ಸ್ಟ್ರಾಂಗ್ ಇರ್ತಾನ ಅವ ವೀಕ್ ಇದ್ದವನ್ನ ಡಿಸ್ಪ್ಲೇಸ್ ಮಾಡ್ಬೋದು, ವೀಕ್ ಇದ್ದವ ಸ್ಟ್ರಾಂಗ್ ಇದ್ದವನ್ನ ಡಿಸ್ಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಒಬ್ಬ ದೊಡ್ಡ ಆನಿ ಮರಿ ಇದ್ದಂಗೆ ಇರ್ತಾನ, ನಾವು ಬಂದೆ ಒಂದು ಗುದ್ದಿದ್ರೆ ನಮಗೆ ತೆಳ್ಳಗಿರೋರಿಗೆ ಮುಗೀತು ಕತಿ. ತೆಳ್ಳಗಿರೋರಿಗೆ ದಪ್ಪ ಇರೋ ಅಂಥವ್ರನ್ನ, ಸ್ಟ್ರಾಂಗ್ ಇರೋರನ್ನ ನಾವು ಎಬ್ಸಕ್ಕಾಗೋದಿಲ್ಲ ಜಾಗದಿಂದ. ಗೊತ್ತಾಯ್ತು? ಮೋರ್ ಆಕ್ಟಿವ್ ಅಂಡ್ ಲೆಸ್ ಆಕ್ಟಿವ್. ಸೊ ಇದು ಇಂಪಾರ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಒಳಗೆ. ಹಿಂಗೆ ನೀವು ಯಾವುದೇ ಒಂದು ತಗೋರಿ, ಲೆಡ್ ಕೂಡ ಡಿಸ್ಪ್ಲೇಸ್ ಮಾಡುತ್ತೆ ಕಾಪರ್ನ. ಸೊ ಏನು ಮಾಡ್ತೀರಿ? ಲೆಡ್ ಪ್ಲಸ್ ಕಾಪರ್ ಸಲ್ಫೇಟ್ CuSO4 aqueous, zinc, why zinc? lead sulfate plus copper. ಇದು aqueous, ಇದು ಸಾಲಿಡ್. ಆಯಿತು? ಸೊ ಇವೆಲ್ಲ ರಿಯಾಕ್ಷನ್ಸು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್.
ಡಿಸ್ಪ್ಲೇಸ್ಮೆಂಟ್. ಸೊ ಇದನ್ನ ಹೆಂಗೆ ನೆನಪಿಟ್ಕೋತೀರಿ? ಒಂದನೇದು ಕಾಂಬಿನೇಷನ್ ಮದುವೆ ಆಯಿತು, ಎರಡನೇದು ಡಿಕಾಂಪೋಸಿಷನ್ ಡೈವರ್ಸ್ ಆಯಿತು. ಇದು ಎ ಬಿ ಐತಿ, ಮದುವೆ ಆಯ್ದವು. ಸಿ ಮೂರನೇದವ್ರು ಎಂಟ್ರಿ ಆಯಿತು. ಎ ಬಿ ಡೈವರ್ಸ್ ಆಗಿಬಿಟ್ಟು ಎರಡರಾಗ ಒಬ್ರು ಸಿ ಜೊತೆ ಹೋಗ್ಬಿಡ್ತಾರ. ಹಿಂಗೆ ತಗೋರಿ, ಎ ಸಿ ಪ್ಲಸ್ ಬಿ. ಬಿ ಈಸ್ ಡಿಸ್ಪ್ಲೇಸ್ಡ್ ಬೈ ಸಿ. ಹೌದು, ಹಾಂ, ಇದು ಹಿಂಗೆ ನೆನ್ಪಿಟ್ಕೋಬೇಕು ನೀವು. ಇದು ಅಯಾನಿಕ್ ಕಂಪೌಂಡ್ಸಲ್ಲಿ ಮಾತ್ರ ಪಾಸಿಬಲ್. ಇಲ್ಲಿ ನಾನು ಎ ಮೈನಸ್ ಬಿ ಪ್ಲಸ್ ತೊಗೊಂಡೆ, ಸಿ ಪ್ಲಸ್ ಬಂತು. ಇಲ್ಲಿ ಎ ಮೈನಸ್ ಸಿ ಪ್ಲಸ್ ಆಯಿತು, ಇಲ್ಲಿ ಬಿ ಪ್ಲಸ್ ಆಯಿತು. ಹಿಂಗಿರ್ತದೆ ಅಯಾನಿಕ್ ಸ್ಟೇಟ್ ಒಳಗೆ. ಓಕೆ, ಮೆಟಲ್ಸ್ ವಿಲ್ ಡಿಸ್ಪ್ಲೇಸ್, ನಾನ್ ಮೆಟಲ್ಸ್ ಡಿಸ್ಪ್ಲೇಸ್ ಮಾಡ್ತಾವೆ. ಎಕ್ಸಾಂಪಲ್ ಕೊಡಲಿ, ನಾನ್ ಮೆಟಲ್ಸ್ ಒಂದು ಪೊಟ್ಯಾಷಿಯಮ್ ಅಯೋಡೈಡ್ ಐತಿ. ಇದಕ್ಕೆ ನಾನು ಕ್ಲೋರಿನ್ ಹಾಕಿದೆ. ಕ್ಲೋರಿನ್ ವಿಲ್ ಡಿಸ್ಪ್ಲೇಸ್ ಅಯೋಡಿನ್. ಪೊಟ್ಯಾಷಿಯಮ್ ಕ್ಲೋರೈಡ್ ಪ್ಲಸ್ I2 ಆಯಿತು. ಸೊ ಅಯೋಡಿನ್ is displaced by chlorine because chlorine is more reactive. For halogen group ಹೆಂಗಿರ್ತದೆ? FCl-Bri. F is more reactive. Cl more reactive than bromine, more reactive than iodine. ಸೊ ಬ್ಯಾಲೆನ್ಸ್ ಮಾಡಿರಿ ಇದನ್ನು. ಎರಡು Cl, ಒಂದು Cl, ಸೊ ಎರಡು ಮಾಡಿದೆ. ಅಯೋಡಿನ್ ಎರಡು ಮಾಡಿದೆ. ಪೊಟ್ಯಾಷಿಯಮ್ ಎರಡು ಆಯಿತು. ಓಕೆ, ಸೊ ನಾನ್ ಮೆಟಲ್ಸ್ ಕೂಡ ಡಿಸ್ಪ್ಲೇಸ್ ಮಾಡ್ತಾವೆ. ಅವಾಗ ನೀವು ಇದನ್ನು ಮಾಡ್ಬೇಕು. ಅದನ್ನು ಇದು ಆಗಲ್ಲ. ಪೊಟ್ಯಾಷಿಯಮ್ ಕ್ಲೋರೈಡ್ಗೆ ಅಯೋಡಿನ್ ಹಾಕಿದ್ರೆ ರಿಯಾಕ್ಷನ್ ಆಗೋದಿಲ್ಲ. ಯಾಕೆ ಹೇಳ್ರಿ? ಅಯೋಡಿನ್ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಕ್ಲೋರಿನ್. ಗೊತ್ತಾಯ್ತು? ಸಿಂಪಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೆಕ್ಸ್ಟು ಇಂಥವ ಎರಡು ಆಗತ್ತಿದ್ವು ಒಮ್ಮಕ್ಲೆ. ಏನಾಗತ್ತಿತ್ತು? ಎರಡು ರಿಯಾಕ್ಷನ್ಸ್. ಹೆಂಗೆ? ಅದಕ್ಕೆ ಏನಂತ ಕರಿತೀವಿ ನಾವು? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಇದ್ರೊಳಗೆ ನಾನು 1, 2, 3 ಎಕ್ಸ್ಪೆರಿಮೆಂಟ್ ಮಾಡೀನಿ. ಓಕೆ, 3 ಎಕ್ಸ್ಪೆರಿಮೆಂಟ್ ಒಂದೊಂದು ಹೇಳ್ಕೊಂತ ಹೋಗ್ಲಿ. The next experiment is double displacement. So again I have taken the copper sulphate solution. In this I am going to add some sodium hydroxide solution. So let's see what happens to copper sulphate solution color. So you can see it is blue in color, but it is clear solution. So if I add some drops, observe there is a formation of blue precipitate. So blue precipitate you can see. So what is that blue precipitate? Copper hydroxide precipitate. So this is one of the example of double displacement reaction. ಒಂದಕ್ಕೆ ಏನು ತೊಗೊಂಡೆ ನಾನು? ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತೊಗೊಂಡೆ. ಆಕ್ವಿಯಸ್ ಬ್ಲೂ ಕಲರ್ ಇತ್ತು. ಅದಕ್ಕೇನು ಹಾಕಿದೆ ನಾನು? ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕಿದೆ. ಅದು ಆಕ್ವಿಯಸ್. ಇಲ್ಲೇನಾಗ್ಬಿಡ್ತು? ಇದು ಇಲ್ಲಿ ಹಿಂಗೆ ಬ್ರೇಕ್ ಆಯಿತು, ಇದು ಇಲ್ಲಿ ಹಿಂಗೆ ಬ್ರೇಕ್ ಆಯಿತು. ಇದು Na+ ಆಯಿತು, OH-. ಇದು ಸಲ್ಫೇಟ್, ಇದು ಕಾಪರ್ +2 ಆಯಿತು. ಸೊ ಕಾಪರ್ ಹೋಗಿ ಹೈಡ್ರಾಕ್ಸೈಡ್ ಜೊತೆ ಸೇರ್ಕೋತು, ಸೋಡಿಯಂ ಹೋಗಿ ಸಲ್ಫೇಟ್ ಜೊತೆ ಸೇರ್ಕೋತು. ಸೊ ಏನಾಗ್ತತಿ ಇಲ್ಲಿ? ಕಾಪರ್ ಹೋಗಿ ಹೈಡ್ರಾಕ್ಸೈಡ್ ಜೊತೆ ಸೇರ್ಕೋತು, ಪ್ಲಸ್ ಸೋಡಿಯಂ ಹೋಗಿ ಸಲ್ಫೇಟ್ ಜೊತೆ Na2SO4. ಇಲ್ಲಿ ನಾವು ನೋಡಿದ್ವಲ್ಲ, ಈ ಎಕ್ಸ್ಪೆರಿಮೆಂಟ್ ಒಳಗೆ ಏನು ಬರ್ತತಿ? ಪ್ರೆಸಿಪಿಟೇಟ್ ನಾವು ಈ ಸಿಂಬಲ್ ತೋರಿಸ್ತೀವಿ. ಪ್ರೆಸಿಪಿಟೇಟ್ ಈಸ್ ವಾಟ್? ಇನ್ಸಾಲ್ಯುಬಲ್ ಸಾಲಿಡ್ ಫಾರ್ಮ್ಡ್ ವೆನ್ ಯು ಮಿಕ್ಸ್ 2 ಕ್ಲಿಯರ್ ಸೊಲ್ಯೂಷನ್ಸ್. ಸೊ ಈ ಎಕ್ಸ್ಪೆರಿಮೆಂಟ್ ಇಲ್ಲೇ, ಈ ಎಕ್ಸ್ಪೆರಿಮೆಂಟ್ ನೋಡ್ಕೊಂಡು ಬರ್ರಿ, ತೋರಿಸ್ತೀನಿ ನಾನು. ಸೊ ಇದು ಆಕ್ವಿಯಸ್ ಸೊಲ್ಯೂಷನ್ ಒಳಗೆ ಇರ್ತದೆ. ಸೊ ಒಂದಕ್ಕೆ ಏನಿತ್ತು ಎಕ್ಸ್ಪೆರಿಮೆಂಟ್ ಒಳಗೆ? ನಿಮ್ಗೆ ಬ್ಲೂ ಕಲರ್ ಸೊಲ್ಯೂಷನ್ ಇತ್ತು, ಬ್ಲೂ ಸೊಲ್ಯೂಷನ್ ಇತ್ತು. ಇಲ್ಲೇನು ಬಂತು? ಬ್ಲೂ ಪ್ರೆಸಿಪಿಟೇಟ್ ಬಂತು. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಒನ್ ಆಫ್ ದಿ ಟೈಪ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅದರೊಳಗೆ ಪ್ರೆಸಿಪಿಟೇಷನ್ ರಿಯಾಕ್ಷನ್. Two compounds are simultaneously breaking. ಇದಕ್ಕೆ ಡಬಲ್ ಡಿಕಾಂಪೋಸಿಷನ್ ಅಂತ ಕರೀತಾರೆ. And exchanging their ions. Okay, and insoluble solid is formed here, which is called as precipitate.
ಅಬ್ಸರ್ವೇಷನ್ ವೆರಿ ಇಂಪಾರ್ಟೆಂಟ್. ಬ್ಲೂ ಕಲರ್ ಸೊಲ್ಯೂಷನ್ ಹೋಗಿ ಲೈಟ್ ಬ್ಲೂ ಪ್ರಿಸಿಪಿಟೇಟ್ ಫಾರ್ಮ್ ಆಯ್ತು. ಲೈಟ್ ಬ್ಲೂ ಪ್ರಿಸಿಪಿಟೇಟ್. ಇದು ಒಂದು ಎಕ್ಸ್ಪೆರಿಮೆಂಟು. ಸೆಕೆಂಡ್ ಎಕ್ಸ್ಪೆರಿಮೆಂಟ್ ನೋಡ್ಕೊಂಬರ್ರಿ. Another example of double displacement reaction is I have taken zinc sulphate and made a solution of it. So you can see it is a colorless solution. In this I am going to add again sodium hydroxide drops. Just observe what is going to happen. Slowly you can see gelatinous white precipitate formed. It's called as gelatinous white precipitate. So again double displacement reaction is happening. In this the precipitate is zinc hydroxide. ನೋಡಿದ್ರಿ, ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಒಳಗೆ ಏನು ಮಾಡಿದ್ದೀನಿ ನಾನು, ಜಿಂಕ್ ಸಲ್ಫೇಟ್ ತೊಗೊಂಡಿನಿ, ಅದು ನೀರೊಳಗೆ ಕರಗಿಸೀನಿ. ಇದಕ್ಕೂ ಏನಾಗದೆ, ನಾನು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕದೆ. ಏನು ಬಂತಲ್ಲಿ, ಇದು ಕ್ಲಿಯರ್ ಸೊಲ್ಯೂಷನ್ ಇತ್ತಪ್ಪ, ಹೌದು. ಇಲ್ಲೇನು ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗ್ತತಿ. ಜಿಂಕು ಹೈಡ್ರಾಕ್ಸೈಡ್ ಜೊತೆ ಹೋಗ್ತತಿ, ಸೋಡಿಯಮ್ ಸಲ್ಫೇಟ್ ಜೊತೆ ಹೋಗ್ತತಿ. ಸೊ ಜಿಂಕ್ ಹೈಡ್ರಾಕ್ಸೈಡ್ ಪ್ರೆಸಿಪಿಟೇಟ್ ಫಾರ್ಮ್ ಆಯಿತು. ಸೋಡಿಯಂ ಸಲ್ಫೇಟ್ Na2SO4 ಅಕ್ವಿಯಸ್ ಆಯಿತು. ಇದು ಹೆಂಗಿತ್ತು ಕಲರು, ಜಿಲಾಟಿನಸ್. ಇದಂಗಿತ್ತು ಕಲರು, ಜಿಲಾಟಿನಸ್ ವೈಟ್ ಪ್ರೆಸಿಪಿಟೇಟ್. ಭಾಳ ಡಾರ್ಕ್ ಪ್ರೆಸಿಪಿಟೇಟ್ ಇರಲಿಲ್ಲ, ಜಿಲಾಟಿನಸ್ ಟೈಪ್ ಇರುತ್ತದ. ಜಿಲಾಟಿನಸ್ ವೈಟ್ ಪ್ರೆಸಿಪಿಟೇಟ್. ಗೊತ್ತಾಯ್ತು. ಇದು ಎರಡನೇ ಎಕ್ಸ್ಪೆರಿಮೆಂಟ್. ಇದು ಏನು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಮೂರನೇ ಎಕ್ಸ್ಪೆರಿಮೆಂಟ್ ಇನ್ನೊಂದು ಮಾಡಿದ್ದೀನಿ ನಾನು, ಏನದು ನೋಡ್ಕೊಂಬರ್ರಿ ಫಸ್ಟ್. The next experiment is between these two, sodium sulphate and barium chloride. This is also the double displacement reaction. So I made the solution of these two solutions. You can see barium chloride is this, sodium sulphate is this. A little bit not that much clear solution is there, but you observe here what is going to happen when I mix. Okay, so you can see there is a white precipitate formed. You can see clearly the difference here. Okay, so if I keep it for a long time, the solid will settle down. So what is this precipitate? Barium sulphate precipitate. So this is one more example of double displacement reaction. ನೋಡ್ಕೊಂಬಂದ್ರಿ, ಮೂರನೇ ಎಕ್ಸ್ಪೆರಿಮೆಂಟ್ ಏನಪ್ಪ ಅದು, ಸೋಡಿಯಂ ಸಲ್ಫೇಟ್ ತೊಗೊಂಡಿನಿ, ನೀರೊಳಗೆ ಕರಗಿಸೀನಿ. ಬೇರಿಯಂ ಕ್ಲೋರೈಡ್ ತೊಗೊಂಡಿನಿ, ನೀರೊಳಗೆ ಕರಗಿಸೀನಿ. ಇದು ನಿಮ್ಮ ಆಕ್ಟಿವಿಟಿ ಒಳಗೆ ಐತಿ. ಓಕೆ, ಇಲ್ಲೇನಾಗ್ತೈತಿ, ಎಕ್ಸ್ಚೇಂಜ್ ಆಫ್ ಅಯಾನ್. ಸೋಡಿಯಂ ಕ್ಲೋರಿನ್ ಜೊತೆ ಹೋಗ್ತೈತಿ, ಬೇರಿಯಂ ಸಲ್ಫೇಟ್ ಜೊತೆ ಬರ್ತೈತಿ. ಸೊ ಬೇರಿಯಂ ಸಲ್ಫೇಟ್ ಏನದು, ಪ್ರೆಸಿಪಿಟೇಟ್ ಹೆಂಗೆ ತೋರಿಸ್ಬೇಕು ನೀವು, ಪ್ಲಸ್ ಸೋಡಿಯಂ ವಿಲ್ ಗೋ ವಿತ್ ಕ್ಲೋರಿನ್, ಸೋಡಿಯಂ ಕ್ಲೋರೈಡ್ ಆಯಿತು. ಇದು ಯಾವ ಕಲರ್ ಪ್ರೆಸಿಪಿಟೇಟ್ ಬಂದಿತ್ತು, ವೈಟ್ ಪ್ರೆಸಿಪಿಟೇಟ್, ವೈಟ್ ಪ್ರೆಸಿಪಿಟೇಟ್. ಗೊತ್ತಾಯ್ತು. ಸೊ ಇವನ್ನೆಲ್ಲ ರಿಯಾಕ್ಷನ್ಸ್ ಏನು ಮಾಡ್ರಿ, ಬ್ಯಾಲೆನ್ಸ್ ಮಾಡ್ರಿ. ಹೈಡ್ರಾಕ್ಸೈಡ್ 2 ಇದಾವೆ, OH. ಸೊ ಇಲ್ಲಿ 2 ಬರೀತೀನಿ ನಾ. ಸೋಡಿಯಂ 2 ಆಯಿತು, Na 2 ಅದಾವೆ ಆಲ್ರೆಡಿ. ಕಾಪರ್ 1 ಐತಿ, ಸಲ್ಫೇಟ್ 1 ಐತಿ. ಇಲ್ಲೇನು ಏನಾಗ್ತೈತಿ, Na2. ಸೊ 2 ಮಾಡಿದೆ ನಾನು, OH 2 ಆಯಿತು, ಇದು ಬ್ಯಾಲೆನ್ಸ್ ಆಯಿತು. ಇಲ್ಲಿ ನೋಡ್ರಿ, ಬೇರಿಯಂ ಮತ್ತು ಸಲ್ಫೇಟ್ 2 NaCl ಮಾಡ್ಬೇಕು ನೀವು ಅಷ್ಟೇ, 2 NaCl. ಸೊ ಇವೆಲ್ಲ ಬ್ಯಾಲೆನ್ಸ್ಡ್ ಇಕ್ವೇಷನ್. ದೀಸ್ ಆಲ್ ಆರ್ ಎಕ್ಸಾಂಪಲ್ಸ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅದರೊಳಗೆ ಯಾವುದು, ಪ್ರೆಸಿಪಿಟೇಷನ್ ರಿಯಾಕ್ಷನ್. ಹೌದು, ಹಿಂಗೆ ಬಹಳಷ್ಟು ಎಕ್ಸ್ಪೆರಿಮೆಂಟ್ಸನ್ನು, ಬಹಳಷ್ಟು ಇಕ್ವೇಷನ್ಸನ್ನು ನಾವು ಬರಿಬೋದು. ಏನು ಮಾಡ್ಬೋದು ನಾವಿಲ್ಲಿ, ಜಿಂಕ್ ಬದಲಿ ಲೆಡ್ ತೊಗೋಬೋದು. ಇಲ್ಲೇನು ಏನು ಮಾಡಿರಿ, ಲೆಡ್ ಮಾಡಿರಿ. ಅಲ್ಲಿ ನಿಮ್ಗೆ ಯಾವ ಪ್ರೆಸಿಪಿಟೇಟ್ ಬರ್ತೈತಿ, ಜಿಲಾಟಿನಸ್ ಬರಲ್ಲ, ಚಾಕಿ ವೈಟ್ ಬರ್ತೈತಿ. ಚಾಕಿ ವೈಟ್ ಪ್ರೆಸಿಪಿಟೇಟ್ ಬರ್ತೈತಿ. ಆಮೇಲೆ ನಾನು ಫೆರಸ್ ಸಲ್ಫೇಟ್ FeSO4 ತಗೊಂಡು ಅದಕ್ಕೆ NaOH ಸೊಲ್ಯೂಷನ್ ಹಾಕಿದೆ. NaOH ಕಾಮನ್ ಎಲ್ಲದ್ರಾಗೈತೆ ನೋಡ್ರಿ. ಫೆರಸ್ ಸಲ್ಫೇಟ್ ಆಯಿತು, FeSO4 ಫೆರಸ್ ಸಲ್ಫೇಟ್, ಸಾರಿ ಹೈಡ್ರಾಕ್ಸೈಡ್,
FeOH twice Na2SO4 ಆಯಿತು. Na2SO4. ಓಕೆ, ಬ್ಯಾಲೆನ್ಸ್ ಮಾಡ್ರಿ ನೀವು. ಇದು ಯಾವ ಕಲರ್ ಇರ್ತೈತೆ ಪ್ರೆಸಿಪಿಟೇಟು? ಡರ್ಟಿ ಗ್ರೀನ್ ಅಂತ ಕರಿತೀವಿ ನಾವು. ಡರ್ಟಿ ಗ್ರೀನ್ ಪ್ರೆಸಿಪಿಟೇಟ್. ಓಕೆ, ಸೊ ಹಿಂಗೆ ಇನ್ನೊಂದಿಷ್ಟು ಬರಿಬೋದು ನಾವು. ಯಾವುದಪ್ಪ? ಫೆರಸ್ ಆಯ್ತು, ಫೆರಿಕ್ ತಗೋರಿ. FeCl3 ನೋಡ್ರಿ, Fe+2 ಇದ್ರ ಫೆರಸ್, Fe+3 ಇದ್ರ ಫೆರಿಕ್. ಫೆರಿಕ್ ಕ್ಲೋರೈಡ್ ತಗೊಂಡ್ರಿ, ಸೋಡಿಯಂ ಹೈಡ್ರಾಕ್ಸೈಡ್, ಎಲ್ಲ ಅಕ್ವಿಯಸ್ ಸೊಲ್ಯೂಷನ್. ಅಗೇನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗಿ FeOH ಥ್ರೈಸ್ ಪ್ರೆಸಿಪಿಟೇಟ್. ಆಮೇಲೆ NaCl. ಇದು ಯಾವ ಕಲರ್ ಇರ್ತೈತಿ? ರೆಡಿಶ್ ಬ್ರೌನ್ ಪ್ರೆಸಿಪಿಟೇಟ್. ಸೊ ಹಿಂಗೆ 108 ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬರಿಬೋದು. ಇವೆಲ್ಲ ಏನು? ಪ್ರೆಸಿಪಿಟೇಷನ್ ರಿಯಾಕ್ಷನ್. ಓಕೆ, ಇನ್ನೊಂದು ಟೈಪ್ ಇದೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಒಳಗಡೆ, ಇನ್ನೊಂದು ಐತಿ, ಅದು ಆಸಿಡ್ ಬೇಸಿಸ್ ಒಳಗೆ ಕಲಿತೀವಿ ನಾವು. ಯಾವುದದು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಒಂದು ಆಸಿಡ್ ಐತಿ, ಒಂದು ಬೇಸ್ ಐತಿ, ಎರಡು ಕೂಡಿಸ್ಬಿಟ್ರೆ ಅಂದ್ರೆ ನ್ಯೂಟ್ರಲ್ ಆಗಿಬಿಡ್ತೈತಿ. ಅದಕ್ಕೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದು ಕೂಡ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಆಸಿಡ್ ಬೇಸ್ ತಗೊಳ್ಳಿ, ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನು, ಆಮೇಲೆ ಆಸಿಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಸೊಲ್ಯೂಷನ್. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ ಎರಡು ನೀವು ಮಿಕ್ಸ್ ಮಾಡಿದ್ರೆ ಅಂದ್ರೆ ಸಾಲ್ಟ್ NaCl, ಅದು ಡಿಸಾಲ್ವ್ ಇನ್ ವಾಟರ್ ಪ್ಲಸ್ ವಾಟರ್ ಬರ್ತದೆ. ಓಕೆ, ಸಾಲ್ಟ್ ಅಂದ್ರೆ ಬರೀ ಸೋಡಿಯಂ ಕ್ಲೋರೈಡ್ ಅಷ್ಟೇ ಅಲ್ಲ, ಇಟ್ಸ್ ಅ ಕ್ಯಾಟಗರಿ. ಈಗ ಆಸಿಡ್ಸ್ ಒಳಗೆ ಎಷ್ಟು ಡಿಫ್ರೆಂಟ್ ಆಸಿಡ್ಸ್ ಇರ್ತಾವೆ, ಬೇಸ್ ಒಳಗೆ ಡಿಫ್ರೆಂಟ್ ಬೇಸ್ ಇರ್ತಾವೆ. ಹಾಗೆ ಸಾಲ್ಟ್ ಈಸ್ ಒಂದು ಕ್ಯಾಟಗರಿ, ಅದರೊಳಗೆ ಬಹಳಷ್ಟು ಕಂಪೌಂಡ್ಸ್ ಬರ್ತಾವೆ. ಇನ್ನೊಂದು ಹೇಳಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಈಸ್ ಅ ಬೇಸ್, ಸಲ್ಫ್ಯೂರಿಕ್ ಆಸಿಡ್ ಈಸ್ ಅನ್ ಆಸಿಡ್. ಹೌದು. ಸೊ ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗಿ ಏನಾಗ್ತದೆ? ಪೊಟ್ಯಾಷಿಯಂ ಸಲ್ಫೇಟ್ K2SO4 aqueous plus H2O. ಇದು ಕೂಡ salt plus water. Neutralization is a reaction where acid will react with base and form salt and water. This is general equation ಅಂತ ಕರಿತೀವಿ. Acid plus base yields salt plus water. ಓಕೆ, ಸೊ ಇದು ಕೂಡ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೋಡ್ರಿ, ಇದು ಬ್ರೇಕ್ ಆಗಿ ಹಿಂಗೆ ಹೋಗ್ತದೆ. HOH ಹೋಗಿ H2 ಆಯಿತು, NaCl ಹೋಯಿತು. K+OH ಮೈನಸ್ಸು, ಇಲ್ಲೇ H+SO4 ಮೈನಸ್ಸು. HOH ಆಗಿ ಎರಡು ಬೇಕಿಲ್ಲ ಅಷ್ಟೇ. ಓಕೆ, 2 KOH 2 H ಜೊತೆ ಸೇರಿ 2 H2 ಆಗ್ತದೆ. ಇದಂತೂ ಆಲ್ರೆಡಿ ಬ್ಯಾಲೆನ್ಸ್ ಐತಿ. ಸೊ ಇದು ಕೂಡ ಏನೋ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಗೊತ್ತಾಯ್ತು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಓಕೆ, ಮತ್ತು ಲಾಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಉಳಿದೈತೆ ನಿಮ್ದು. ಯಾವುದು? ರೆಡಾಕ್ಸ್ ರಿಯಾಕ್ಷನ್. ಕೆಂಪು ಎತ್ತು, ರೆಡ್ ಆಕ್ಸ್. ಆಕ್ಸ್ ಅಂದ್ರೆ ಎತ್ತು, ರೆಡ್ ಅಂದ್ರೆ ಕೆಂಪು ಎತ್ತು. ನೆನ್ಪಿಟ್ಟೋಣ ಕೇಳಿದೆ. ರಿಡಾಕ್ಸ್ ರಿಯಾಕ್ಷನ್ ಅದಕ್ಕೆ ಏನಂತ ಕರಿತೀವಿ ನಾವು? ಆಕ್ಸಿಡೇಷನ್, ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆಕ್ಸಿಡೇಷನ್ ರಿಡಕ್ಷನ್ ಸೇರಿ ರಿಡಾಕ್ಸ್, ರೆಡ್ ಆಕ್ಸ್. ನೆನ್ಪಿಟ್ಕೋರಿ. ಓಕೆ, ರಿಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನಪ್ಪ? ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಅವರು ನಿಮ್ದ್ರಾಗ. ಏನು ಮಾಡಂದ್ರ, ಒಂದು ಚೈನಾ ಡಿಶ್ ತಗೋರಿ, ಅದ್ರೊಳಗೆ ಕಾಪರ್ ಹಾಕ್ರಿ, ಬಗ ಹೀಟ್ ಮಾಡಿರ್ತಾನೆ. ಕಾಪರ್ ಹೆಂಗಿರುತ್ತೆ? ರೆಡಿಶ್ ಬ್ರೌನ್ ಮೆಟಲ್ ಇರುತ್ತೆ. ನೀವು ಬಗ ಹೀಟ್ ಮಾಡಿದಾಗ ಏನಾಗ್ತದೆ? ಅದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗ್ತೈತಿ. ಸೊ ಏನ್ರಿ ಅದು ಸುಟ್ಟು ಕರ್ಕಲಾತೇನ್ರಿ? ಇಲ್ಲ, ಅದೇನಾಯ್ತು, ಕಾಪರ್ ಹೋಗಿ ಆಕ್ಸಿಜನ್ ರಿಯಾಕ್ಟ್ ಆಗಿ ಕಾಪರ್ ಆಕ್ಸೈಡ್ ಆಯಿತು. ಕಾಪರ್ ರೆಡಿಶ್ ಬ್ರೌನ್ ಇರ್ತದೆ, ಬಟ್ ಇಲ್ಲಿ ಏನಾಗತ್ತೈತಿ? ಕೆಮಿಕಲ್ ಚೇಂಜ್ ಆಗತೈತಿ. ಹೌದು. ಸೊ ಕಾಪರ್ ಆಕ್ಸೈಡ್ ಏನಿರ್ತದಲ್ಲ ಅದು ಬ್ಲ್ಯಾಕ್ ಇರ್ತೈತಿ. ಮುಂದೆ ಅದನ್ನು ಹೇಳ್ತಾರ ಅವ್ರು. ಏನು ಹೇಳ್ತಾರ? ಇದ ಕಾಪರ್ ಆಕ್ಸೈಡ್ ತಗೋರಿ ನೀವು ಒಂದು ಟ್ಯೂಬ್ ಒಳಗೆ ಹಿಂಗೆ. ಓಕೆ, ಇಲ್ಲೊಂದೇನು ಹಿಂಗೆ ಮಾಡೋಣ ಅಂತ. ಈ ಟ್ಯೂಬ್ ಒಳಗೆ ಹಿಂಗೆ ತಗೋರಿ.
ಕಾಪರ್ ಆಕ್ಸೈಡ್ ಬ್ಲ್ಯಾಕ್ ಅಲ್ಲ, ಬ್ಲ್ಯಾಕ್ಲು ಬರೀತೀನಿ ತಡಿ. ಹಾಂ, ಕಾಪರ್ ಆಕ್ಸೈಡ್ ತೊಗೊಂಡ್ರಿ ಹಿಂಗೆ, ಇದನ್ನು ಹೀಟ್ ಮಾಡ್ಕೋತೀರಿ. ಇಲ್ಲಿ ಈ ಕಡೆಯಿಂದ ಏನು ಪಾಸ್ ಮಾಡಿರಿ, ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡಿರಿ, ಹೈಡ್ರೋಜನ್ ಗ್ಯಾಸ್. ಓಕೆ, ಇದು ಮತ್ತೇನಾಗ್ತತಿ, ಕಾಪರ್ ಆಕ್ಸೈಡ್ ಇದ್ದಿದ್ದು ಕಾಪರ್ ಆಗ್ತತಿ. ಹೈಡ್ರೋಜನ್ ಪಾಸ್ ಮಾಡಿದ್ರೆ ಅಂದ್ರೆ ನೀವು ಕಾಪರ್ ಆಕ್ಸೈಡ್ ಇದ್ದು ಕಾಪರ್ ಆಯಿತು, ಬ್ಲ್ಯಾಕ್ ಇದ್ದಿದ್ದು ಮತ್ತೆ ರೆಡಿಶ್ ಬ್ರೌನ್ ಆಯಿತು. ಇವೆಲ್ಲ ಯಾಕೆ ಮಾಡ್ಬೇಕು ಸರ್? ಇವೆಲ್ಲ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ತಿಳ್ಕೊಳಕ್ಕೆ ಮಾಡಬೇಕು. ಏನು ಹಂಗಂದ್ರೆ ಆಕ್ಸಿಡೇಷನ್ ಅಂದ್ರೇನು, ರಿಡಕ್ಷನ್ ಅಂದ್ರೇನು? ಹೌದು, ಆಕ್ಸಿಡೇಷನ್ ರಿಡಕ್ಷನ್ ಬಹಳ ಸಿಂಪಲ್ ಐತಿ, ಹೆಸರೊಳಗೆ ಐತೆ. ಇಲ್ಲಿ ಬರಿತೀನಿ ನಾನು, ಕ್ಲಿಯರ್ ಆಗಿ ತಿಳ್ಕೊಂಬಿಡ್ರಿ. ಆಕ್ಸಿಡೇಷನ್ reduction, oxidation reduction. Oxidation is addition of oxygen, addition of oxygen. ನಾವಲ್ಲಿ ಏನು ಮಾಡಿದ್ವಿ, ಕಾಪರ್ ತೊಗೊಂಡಿದ್ವಲ್ಲ, ಅದಕ್ಕೆ ಏನು ಮಾಡಿದ್ವಿ ನಾವು, ಆಕ್ಸಿಜನ್ ಅಡಿಷನ್ ಮಾಡಿದ್ವಿ, ಹೀಟ್ ಮಾಡಿದ್ವಿ ಅಂದ್ರೇನು, ಅಟ್ಮಾಸ್ಫಿರಿಕ್ ಆಕ್ಸಿಜನನ್ನು ಅದ್ರ ಜೊತೆ ರಿಯಾಕ್ಟ್ ಆಗ್ತೈತೆ ಕಾಪರ್. ಸೊ ಕಾಪರ್ ಆಕ್ಸೈಡ್ ಆಯಿತು. ಬ್ಯಾಲೆನ್ಸ್ ಮಾಡಿರಿ, 2 2. ಸೊ ಚೇಂಜ್ ಆಯಿತು, ರೆಡಿಶ್ ಬ್ರೌನ್ ಇದ್ದು ಬ್ಲ್ಯಾಕ್ ಆಯಿತು. ಸೊ ಈಗ ಏನಂತೀರಿ ನೀವು, ಕಾಪರ್ ಈಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್ ಬಿಕಾಸ್ ಅಡಿಷನ್ ಆಫ್ ಆಕ್ಸಿಜನ್ ಈಸ್ ಆಕ್ಸಿಡೇಷನ್. ಓಕೆ, ರಿಡಕ್ಷನ್ ಅಂದ್ರೆ ಏನಪ್ಪ, ರಿಮೂವಲ್ ಆಫ್ ಆಕ್ಸಿಜನ್. ಯಾವುದೋ ಒಂದು ಸಬ್ಸ್ಟೆನ್ಸ್ ಆಕ್ಸಿಜನ್ ಐತಿ, ಅದರಿಂದ ನೀವು ತೆಗೆದು ಬಿಟ್ರಿ ಆಕ್ಸಿಜನ್ ಅಂದ್ರೆ ಅದಕ್ಕೆ ರಿಡಕ್ಷನ್ ಅಂತ ಕರೀತಾರೆ. ನೋಡೋಣ, CuO ಆಯಿತು, ನಾವು ಹೈಡ್ರೋಜನ್ ಪಾಸ್ ಮಾಡಿ ಏನು ಮಾಡಿದ್ವಿ, Cu ಮಾಡಿದ್ವಿ, ಆಕ್ಸಿಜನ್ ರಿಮೂವ್ ಮಾಡಿದ್ವಲ್ಲ ನಾವು, ಅದು ರಿಯಾಕ್ಷನ್ ಕಂಪ್ಲೀಟ್ ಆಗಿ ಬರೀತೀನಿ, ಜಸ್ಟ್ ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. CuO ಇದ್ದಿದ್ದು Cu ಆಯಿತು, ಆಕ್ಸಿಜನ್ ರಿಮೂವ್ ಆಯಿತು, ಇದಕ್ಕೆ ಏನಂತ ಕರಿತೀವಿ ನಾವು, ರಿಡಕ್ಷನ್. ಓಕೆ, ಮತ್ತೇನು ಆಕ್ಸಿಡೇಷನ್ ಅಂದ್ರೆ ರಿಮೂವಲ್ ಆಫ್ ಹೈಡ್ರೋಜನ್. ಯಾವುದೋ ಒಂದು ಸಬ್ಸ್ಟೆನ್ಸ್ ಇಂದ ಹೈಡ್ರೋಜನ್ ತೆಗಿಯಾತೀರಿ ಅಂದ್ರೆ ಅದು ಕೂಡ ಆಕ್ಸಿಡೇಷನ್ನೇ. ರಿಡಕ್ಷನ್ ಏನಂತ ಕರಿಬೋದು ನೀವು, ಎಡಿಷನ್ ಆಫ್ ಹೈಡ್ರೋಜನ್. ಯಾವುದೋ ಒಂದು ಸಬ್ಸ್ಟೆನ್ಸ್ಗೆ ಹೈಡ್ರೋಜನ್ ಆ್ಯಡ್ ಮಾಡತ್ತೀರಿ ಅಂದ್ರೆ ಅದು ಕೂಡ ರಿಡಕ್ಷನ್. ಇನ್ನೊಂದು ಡೆಫಿನೇಷನ್ ಐತಿ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಾನ್ಸ್, ಬಟ್ ಅದು ಈಗ ಬೇಡ, ನೆಕ್ಸ್ಟ್ ಇಯರ್ ಕಲಿಯೋಣಂತ. Oxidation is oxidation of oxygen or removal of hydrogen. Reduction is removal of oxygen or addition of hydrogen. Okay, example ನೋಡೋಣಂತ ಇದಕ್ಕೆ ಇಷ್ಟಂತೂ ಗೊತ್ತಾಯ್ತಲ್ಲ. ಓಕೆ, ಇವೆರಡು ಯಾವತ್ತೂ ಸೈಮಲ್ಟೇನಿಯಸ್ಲಿ ಅಂದ್ರೆ ಅಟ್ ಅ ಟೈಮ್ ಎರಡು ಆಗ್ತಿರ್ತಾವೆ, ಒಂದನ್ನು ಬಿಟ್ಟು ಇನ್ನೊಂದು ಆಗಕ್ಕೆ ಸಾಧ್ಯನೇ ಇಲ್ಲ. ನಾನಿನ್ನು ಬಿಡಲಾರ ಇದ್ದಂಗೆ ಇದು, ನೀನು ಬಿಟ್ಟು ನಾ ಇರಂಗಿಲ್ಲ, ನಾನು ಬಿಟ್ಟು ನೀ ಇರೋಂಗಿಲ್ಲ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ ಹ್ಯಾಪನ್ ಸೈಮಲ್ಟೇನಿಯಸ್ಲಿ. ಸೊ ದೀಸ್ ಆರ್ ಕಾಲ್ಡ್ ಆಸ್ ರಿಡಾಕ್ಸ್ ರಿಯಾಕ್ಷನ್ಸ್. ಓಕೆ, ಅದ ಎಕ್ಸಾಂಪಲ್ ನೋಡಿದ್ವಲ್ಲ, ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಏನಾಗುತ್ತೆ ಇಲ್ಲಿ, ಕಾಪರ್ ಪ್ಲಸ್ ವಾಟರ್. ಈಗ ಇಲ್ಲಿಂದ ಇಲ್ಲಿಗೆ ಬರ್ರಿ, ಕಾಪರ್ ಅಷ್ಟು ತಗೋರಿ, ಇಲ್ಲಿಂದ ಇಲ್ಲಿಗೆ ಹೈಡ್ರೋಜನ್ ಅಷ್ಟು ತಗೊಳ್ಳೋಣ ಅಂತ. ಇಲ್ಲೇನಾಯ್ತು ನೋಡ್ರಿ, ಕಾಪರ್ ಜೊತೆ ಆಕ್ಸಿಜನ್ ಇತ್ತು, ಅದನ್ನು ತೆಗೆದ್ಬಿಟ್ವಿ ನಾವು. ರಿಮೂವಲ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ವಾಟ್, ರಿಡಕ್ಷನ್. ಹೌದು, ಅಂದ್ರೆ ಕಾಪರ್ ಆಕ್ಸೈಡ್ ಇಸ್ ಅಂಡರ್ ಗೋಯಿಂಗ್ ರಿಡಕ್ಷನ್ ಇನ್ ಫಾರ್ಮಿಂಗ್ ಕಾಪರ್. ಮೀನ್ ವೈಲ್ ಈ ಕಡೆ ಬರ್ರಿ, ಹೈಡ್ರೋಜನ್ಗೆ ಏನಾಗೈತಿ, ಇಲ್ಲಿ ಹೈಡ್ರೋಜನ್ ಅಷ್ಟೇ ಇತ್ತು, ಇಲ್ಲೇ ಹೈಡ್ರೋಜನ್ ಜೊತೆ ಆಕ್ಸಿಜನ್ ಬಂದೈತಿ, ಅಂದ್ರೆ ಎಡಿಷನ್ ಆಫ್ ಆಕ್ಸಿಜನ್. ಇಲ್ಲೇನು ಮಾಡೀವಿ ನಾವು, ರಿಮೂವಲ್ ಆಫ್ ಆಕ್ಸಿಜನ್ ಮಾಡಿವಿ. ಸೊ ಇದೇನಾಗಿರುತ್ತೆ, ಆಕ್ಸಿಡೇಷನ್. ನೋಡಿ, ಎರಡು ಸೈಮಲ್ಟೇನಿಯಸ್ಲಿ ಆಗ್ತಿರ್ತಾವೆ. ಕಾಪರ್ ಆಕ್ಸೈಡ್ ಈಸ್ ಅಂಡರ್ ಗೋಯಿಂಗ್ ರಿಡಕ್ಷನ್ ಟು ಫಾರ್ಮ್ ಕಾಪರ್, ಹೈಡ್ರೋಜನ್ ಈಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್ ಟು ಫಾರ್ಮ್ ವಾಟರ್. ಸೊ ದಿಸ್ ಈಸ್ an example of redox reaction. Redox reaction. ಹಿಂಗೆ ಇನ್ನೊಂದು ರಿಯಾಕ್ಷನ್ ತಗೊಳ್ಳೋಣ, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್. ಓಕೆ, ಇಲ್ಲಿ ನೋಡ್ರಿ, ಇದೇನು ಫಾರ್ಮ್ ಮಾಡ್ತದೆ, ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ಇಲ್ಲೇನೋ ಅಬ್ಸರ್ವ್ ಮಾಡ್ಬೇಕು ನೀವು, ಜಿಂಕ್ ಇಂದ ಜಿಂಕ್ ತಗೋರಿ,
ಏನಾಗತೈತಿ ಆಕ್ಸಿಜನ್ ಇತ್ತು ಇಲ್ಲಿಲ್ಲ ರಿಮೂವಲ್ ಆಫ್ ಆಕ್ಸಿಜನ್ ಅಂದ್ರೆ ಅಗೇನ್ ರಿಡಕ್ಷನ್ ಆಗತೈತಿ ಹೌದು ಇಲ್ಲಿಂದ ಕಾರ್ಬನ್ ಇಂದ ಕಾರ್ಬನ್ ತಗೋರಿ ಕಾರ್ಬನ್ ಜೊತೆ ಏನಿದಿಲ್ಲ ಆಕ್ಸಿಜನ್ ಇದಿಲ್ಲ ಇಲ್ಲಿ ಆಕ್ಸಿಜನ್ ಬಂದೈತಿ ಅಡಿಷನ್ ಆಫ್ ಆಕ್ಸಿಜನ್ ಅಂದ್ರೆ ಇದು ಆಕ್ಸಿಡೇಷನ್ so name the substance which is undergoing reduction zinc oxide name the substance which is undergoing oxidation carbon simple ಗೊತ್ತಾಯ್ತಲ್ಲ ಇನ್ನೊಂದು ತಗೊಂಡು ಎಕ್ಸಾಂಪಲ್ ಬರಲ್ಲ ಈ ಕಡೆ ನೋಡ್ರಿ ಈಗ MnO2 plus HCl MnCl2 plus H2O plus Cl2 ಓಕೆ ಮ್ಯಾಂಗನೀಸ್ ಇಂದ ಮ್ಯಾಂಗನೀಸ್ ನೋಡ್ರಿ ಆಕ್ಸಿಜನ್ ಇತ್ತು ಇಲ್ಲಿ ತೆಗೆದೀವಿ ಹೆಂಗಂದ್ರೆ ಏನಿದು ರಿಡಕ್ಷನ್ ಇಲ್ಲಿಂದ ಬರ್ರಿ ECl ಇಂದ ECl ಬರ್ರಿ ಇಲ್ಲಿ ECl ಜೊತೆ ಏನಿತ್ತು ಹೈಡ್ರೋಜನ್ ಇತ್ತು ECl ಜೊತೆ ಹೈಡ್ರೋಜನ್ ಇಲ್ಲ ಅಂದ್ರೆ ಏನ್ ಮಾಡಿದ್ವಿ ನಾವು ಹೈಡ್ರೋಜನ್ ತೆಗೆದಾಕ್ಬಿಟ್ವಿ ಅಂದ್ರೆ ಏನಾಯ್ತು ಇದು ಆಕ್ಸಿಡೇಷನ್ ರಿಮೂವಲ್ ಆಫ್ ಹೈಡ್ರೋಜನ್ ಈಸ್ ಆಕ್ಸಿಡೇಷನ್ MnO2 is undergoing reduction HCl is undergoing oxidation very important example ಸರ್ ವಾಟರ್ಗೆ ಏನು ಆಗತ್ತಿಲ್ಲ ಅದು ಹಂಗೈತಿ ಅಂತಲ್ಲಿ ಕೆಡ್ಸ್ಕೊಬಾರ್ದು Mn ಇದಿದೆ Mn Cl ಇದೆ ECl ಬರೀ ಇಲ್ಲಿ ಬರಕ್ ಹೋಗ್ಬಿಟ್ರಿ ಗೊತ್ತಾಯ್ತು ಸೊ ದಿಸ್ ಈಸ್ ರಿಡಕ್ಷನ್ ದಿಸ್ ಈಸ್ ಆಕ್ಸಿಡೇಷನ್ ಹಿಂಗೆ ಹಲವಾರು ಎಕ್ಸಾಂಪಲ್ಸ್ನ ಕೊಡ್ಬೋದು ಇನ್ನೊಂದು ಕೊಡ್ತೀನಿ ನೋಡ್ರಿ H2S ಹೈಡ್ರೋಜನ್ ಸಲ್ಫೈಡ್ ಪ್ಲಸ್ HCl ಅಲ್ಲಲ್ಲ H2S ಪ್ಲಸ್ Cl2 HCl ಪ್ಲಸ್ S ಬ್ಯಾಲೆನ್ಸ್ ಮಾಡಿದ್ರೆ 2 ಆಯ್ತು ಈಗ ನೋಡ್ರಿ ನೀವು ಟ್ರೈ ಮಾಡ್ರಿ ಯಾವ್ದು ಅಂಡರ್ಗೋಯಿಂಗ್ ಆಕ್ಸಿಡೇಷನ್ ಯಾವ್ದು ಅಂಡರ್ಗೋಯಿಂಗ್ ರಿಡಕ್ಷನ್ ಸಲ್ಫರ್ ಟು ಸಲ್ಫರ್ ಬರ್ರಿ ಕ್ಲೋರಿನ್ ಟು ಕ್ಲೋರಿನ್ ಬರ್ರಿ ಇಲ್ಲಿ ನೋಡ್ರಿ ಬರೀ ಹೈಡ್ರೋಜನ್ ಇದೆ ಆಕ್ಸಿಜನ್ ಇಲ್ಲ ಸೊ ಸಲ್ಫರ್ ಜೊತೆ ಹೈಡ್ರೋಜನ್ ಇತ್ತು ಇಲ್ಲಿಲ್ಲ ಸೊ ಹೈಡ್ರೋಜನ್ ರಿಮೂವ್ ಮಾಡತ್ತೀರ ಅಂದ್ರೆ ಏನು ಆಕ್ಸಿಡೇಷನ್ ಕನ್ಫ್ಯೂಷನ್ ಆಗಬೇಡ್ರಿ ಡೆಫಿನೇಷನ್ ರಿಮೂವಲ್ ಆಫ್ ಹೈಡ್ರೋಜನ್ ಇಸ್ ಆಲ್ಸೋ ಆಕ್ಸಿಡೇಷನ್ ಹಿಯರ್ ಕ್ಲೋರಿನ್ಗೆ ಹೈಡ್ರೋಜನ್ ಇಲ್ಲ ಇಲ್ಲಿ ಹೈಡ್ರೋಜನ್ ಬಂತು ಹಂಗಂದ್ರೆ ಏನ್ ಮಾಡತ್ತೀರಿ ಎಡಿಷನ್ ಆಫ್ ಹೈಡ್ರೋಜನ್ ಅಂದ್ರೆ ರಿಡಕ್ಷನ್ removal of hydrogen is oxidation so H2S is undergoing oxidation and forming sulfur chlorine is undergoing reduction and forming HCl right ಗೊತ್ತಾಯ್ತು ಸೊ ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ರಿಡಾಕ್ಸ್ ರಿಯಾಕ್ಷನ್ಸ್ ನಮ್ಮ ಡೇ ಟು ಡೇ ಲೈಫ್ ನ ಬಹಳಷ್ಟು ಆಗ್ತಾವ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೊರೋಷನ್ ಜಂಗ್ ಹಿಡಿಯೋದು ಕೊರೋಷನ್ ಐರನ್ ಇರ್ತದಲ್ಲಪ್ಪ ಐರನ್ ಅದು ಯಾವುದೇ ಸಬ್ಸ್ಟೆನ್ಸ್ ತಗೋರಿ ಕಬ್ಬಿಣದ ಅದೇನಾಗ್ತೈತಿ ಬರ್ತಾ 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 ರೆಡಿಶ್ ಬ್ರೌನ್ ಆಗ್ತೈತಿ ಯಾಕದು ಜಂಗ್ ಹಿಡಿತಿರ್ತದ ಅದು ಮಳಿ ಕಬ್ಬಿಣದ ಮಳಿ ಜಂಗ್ ಹಿಡಿದು ಬ್ರೌನ್ ಕಲರ್ ಆಗ್ತೈತಿ ಕಬ್ಬಿಣದ ಏನೇನು ಶೀಟ್ಸ್ ಅದಾವು ಬಿಲ್ಡಿಂಗ್ಸ್ ಅದಾವು ಎಲ್ಲ ಜಂಗ್ ಹಿಡಿದು ಸ್ಲೋಲಿ ಹಾಳಾಗೋಗ್ತಾವ ಇದಷ್ಟೇ ಯಾಕೆ ಸಿಲ್ವರ್ ಬೆಳ್ಳಿ ನೋಡ್ರಿ ಬೆಳ್ಳಿ ಹಾಕೊಂಡಾಗ ಮಸ್ತ್ ಹೊಳಿದಿರ್ತದ ಸ್ವಲ್ಪ ದಿನ ಬಿಟ್ಟಂಗೆ ಕಪ್ಪಾಕೋತ ಹೋಗ್ತೈತಿ ಬ್ಲ್ಯಾಕ್ ಸಬ್ಸ್ಟೆನ್ಸ್ ಆಗ್ತೈತಿ ಆನ್ ದ ಸರ್ಫೇಸ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಟೆನ್ಸ್ ಡೆಪಾಸಿಟ್ ಆಗ್ತೈತಿ ಕಾಪರ್ ತಾಮ್ರದ್ದು ನೀವು ಕುಡಿ ನೀರಿಂದ ಏನಾರ ಇದ್ರ ನೋಡ್ರಿ ಅದ್ರೊಳಗ ಗ್ರೀನ್ ಕಲರ್ ಗ್ರೀನಿಶ್ ಬ್ಲೂ ಕಲರ್ ಅದು ಬರ್ತದ ಒಂದು ಒಂಥರ ಸಬ್ಸ್ಟೆನ್ಸ್ ಗ್ರೀನಿಶ್ ಬ್ಲೂ ಡೆಪಾಸಿಟ್ ಆಗ್ತದ ಅಥವಾ ಕೋಟಿಂಗ್ ಆಗ್ತದ ಸೊ ಇವೆಲ್ಲ ಏನು ಇವೆಲ್ಲ ಆಕ್ಸಿಡೇಷನ್ ಆಗತ್ತಾವು ಇಲ್ಲೇನಾಗ್ತದ ಫೆರಿಕ್ ಆಕ್ಸೈಡ್ ವಿತ್ ಹೈಡ್ರೇಟೆಡ್ ಇವಕ್ಕೆಲ್ಲ ಏನ್ ಬೇಕು ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಮಾಯಿಶ್ಚರ್ ಬೇಕು ಮತ್ತು ಆಕ್ಸಿಜನ್ ಬೇಕು ಕೊರೋಷನ್ ಆಗಕ್ಕೆ ಎಡಿಷನ್ ಆಫ್ ಆಕ್ಸಿಜನ್ ಅಂದ್ರೆ ಏನು ಆಕ್ಸಿಡೇಷನ್ ಸೊ ಇವೆಲ್ಲ ಆಕ್ಸಿಡೇಷನ್ ರಿಯಾಕ್ಷನ್ ಬಟ್ ನಾನು ಹೇಳ್ದಂಗೆ ಒಂದ ಆಗೋದಿಲ್ಲ ಯಾವತ್ತು ಎರಡು ಕೂಡಿ ಆಗ್ತಿರ್ತಾವ ಸೊ ಇಲ್ಲಿ ಏನಾಗ್ತದೆ ಸಿಲ್ವರ್ ಹೋಗಿ ಸಿಲ್ವರ್ ಸಲ್ಫೈಡ್ ಆಗ್ತಿರ್ತದೆ ಅಟ್ಮಾಸ್ಫಿಯರ್ Ag2S ಗಾಳಿಯಲ್ಲಿ H2S ಅಂತ ಇರ್ತದೆ ಒಂದು ಹೈಡ್ರೋಜನ್ ಸಲ್ಫೈಡ್ ಅದು ಸಿಲ್ವರ್ ಜೊತೆ ಸೇರಿ ಸಿಲ್ವರ್ ಸಲ್ಫೈಡ್
ಫಾರ್ಮ್ ಆಗ್ತೈತಿ. ಇಲ್ಲಿ ಕಾಪರ್ ಏನಾಗ್ತದೆ, ಕಾಪರ್ ಕಾರ್ಬೋನೇಟ್, ಗಾಳಿ ಒಳಗೆ ಕಾರ್ಬನ್ ಡೈಆಕ್ಸೈಡು ಇರ್ತದೆ, ಆಕ್ಸಿಜನ್ ಇರ್ತದೆ. ಕಾಪರ್ ಜೊತೆ ರಿಯಾಕ್ಟ್ ಆಗಿ ಕಾಪರ್ ಆಕ್ಸೈಡ್ ಆಗಿ ಕಾಪರ್ ಕಾರ್ಬೋನೇಟ್ ಆಗ್ತದೆ. ಓಕೆ, ಸೊ ದ್ಯಾಟ್ ವಿಲ್ ಗಿವ್ ಅಸ್ ಗ್ರೀನಿಶ್ ಬ್ಲೂ ಕೋಟಿಂಗ್ ಆನ್ ಕಾಪರ್ ಯುಟೆನ್ಸಿಲ್ಸ್. ಇವನ್ನೆಲ್ಲ ನಾವು ಡೀಟೇಲ್ ಆಗಿ ಚಾಪ್ಟರ್ 3 ಒಳಗೆ ಕಲಿತೀವಿ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಈಗ ಬೇಡ, ಇನ್ನೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅವರು, ರ್ಯಾನ್ಸಿಡಿಟಿ. ರ್ಯಾನ್ಸಿಡಿಟಿ ಈಗ ಕರೆದಿದ್ದು ಯಾವ್ದಾರ ಐಟಮ್ಸ್ ಇದಪ್ಪ ಮನ್ಯಾಗ ಅಂದ್ರೆ ಸ್ವಲ್ಪ ದಿನ ಬಿಟ್ರಿ, ಒಂದ್ 2 ದಿನ ಬಿಟ್ರಿ ಅಂದ್ರೆ ಹೊಲಸು ನಾರ್ತವು, ತಿನ್ನಕ್ಕೂ ಆಗೋದಿಲ್ಲ, ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ಅವೆಲ್ಲ ಏನಿರ್ತದ್ರೊಳಗೆ ಆಯಿಲ್ ಆ್ಯಂಡ್ ಫ್ಯಾಟ್. ಇವೆಲ್ಲ ಆಯಿಲ್ ಆ್ಯಂಡ್ ಫ್ಯಾಟ್ ಕಂಟೈನಿಂಗ್ ಫುಡ್. ಲೀವ್ ಇಟ್ ಫಾರ್ ಲಾಂಗ್ ಟೈಮ್, ಏನಾಗ್ತದೆ, ಬ್ಯಾಡ್ ಸ್ಮೆಲ್ ಆ್ಯಂಡ್ ಟೇಸ್ಟ್. ಟೇಸ್ಟ್ ಅಂತೂ ಮಾಡೋದಿಲ್ಲ ನಾವು, ಬಸ್ ಸ್ಮೆಲ್ಲೇನೆ ಗೊತ್ತಾಗ್ಬಿಡುತ್ತೆ ನಮ್ಗೆ, ಹೊಲಸು ಸ್ಮೆಲ್ ಬರ್ತದೆ. ಅಂದರೆ ಇವು ಹಾಳಾಗ್ಯಾವ ಅಂತ ಅಂತೀವಿ. ಆ ಹಾಳಾಗೋದಕ್ಕೆ ಏನಂತ ಕರಿತೀವಿ ನಾವು, ರ್ಯಾನ್ಸಿಡಿಟಿ. ಆಯಿಲ್ ಆ್ಯಂಡ್ ಫ್ಯಾಟ್ ಕಂಟೈನಿಂಗ್ ಫುಡ್, ಇಫ್ ಯು ಲೀವ್ ಇಟ್ ಫಾರ್ ಲಾಂಗ್ ಟೈಮ್, ದೇ ವಿಲ್ show the bad smell and taste. Why? Because they are undergoing oxidation. Henge, they are reacting with the atmospheric oxygen. With atmospheric oxygen. Okay. So atmospheric oxygen ಜೊತೆ ರಿಯಾಕ್ಟ್ ಆಗಿ ಆಕ್ಸಿಡೇಷನ್ ಆಗಿ ಒಂದು ಸಬ್ಸ್ಟೆನ್ಸ್ ಇದ್ದು ಇನ್ನೊಂದು ಸಬ್ಸ್ಟೆನ್ಸ್ ಆಗಿ ನಮ್ಗೆ ಬ್ಯಾಡ್ ಸ್ಮೆಲ್ ಮತ್ತು ಟೇಸ್ಟ್ ಕೊಡ್ತಾವೆ. ಓಕೆ, ಸೊ ಅದಕ್ಕೆ ಏನು ಮಾಡ್ತಾರೆ, ನೀವು ಚಿಪ್ಸ್ ಪ್ಯಾಕೆಟ್ ನೋಡಿದಿರಂದ್ರೆ ಇಷ್ಟು ದಪ್ಪ ಚಿಪ್ಸ್ ಪ್ಯಾಕೆಟ್ ಇರುತ್ತೆ, ಫುಲ್ ಗಾಳಿ ಇರ್ತದೆ ಅದ್ರೊಳಗೆ. ಚಿಪ್ಸ್ ಒಂದು 4-5 ಇರ್ತಾವೆ. ಏನು ಫ್ಲಶ್ ಮಾಡಿರ್ತಾರೆ ಅದ್ರಾಗ, ಫ್ಲಶ್ಡ್ ವಿತ್ ಯಾವುದು, ಚಿಪ್ಸ್ ಪ್ಯಾಕೆಟ್ ನೋಡಿದ್ರಿ ಎಷ್ಟು ದೊಡ್ಡದಿರ್ತದೆ, ಬಟ್ ಒಳಗೆ ಇಷ್ಟ ಇರ್ತಾವೆ. ಫ್ಲಶ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ಏರ್ ಇರೋದಿಲ್ಲ ಅದ್ರೊಳಗೆ, ಗಾಳಿ ಇರೋದಿಲ್ಲ, ಬರೀ ನೈಟ್ರೋಜನ್ ಇರ್ತದೆ. ಯಾಕಂದ್ರೆ ನೀವು ಏರ್ ಹಾಕಿದ್ರೆ ಅಂದ್ರೆ ಏನಿರ್ತದೆ, ಏರ್ ಒಳಗೆ ಆಕ್ಸಿಜನ್ ಇರ್ತದೆ. ಚಿಪ್ಸ್ ನೀ ಎಣ್ಣೆ ಕರೆದಿರ್ತಾರ, ಎಣ್ಣೆ ಅಂಶ ಇರ್ತದೆ ಅದ್ರಾಗ. ಸೊ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಹಾಳಾಗಿ ಹೋಗ್ಬಿಡ್ತದೆ. ಸೊ ನೀವು ಅದನ್ನು ಭಾಳ ದಿನ ಇಡೋಕ್ಕಾಗೋದಿಲ್ಲ. ಅದು ನೀವು ಅದ್ರೊಳಗೆ ಬರೀ ನೈಟ್ರೋಜನ್ ಗ್ಯಾಸ್ ಫಿಲ್ ಮಾಡಿ ಕ್ಲೋಸ್ ಮಾಡಿಬಿಟ್ರೆ ಅಂದ್ರೆ ಅಲ್ಲಿ ಆಕ್ಸಿಜನ್ನೇ ಇರೋದಿಲ್ಲ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಇವನ್ನೆಲ್ಲ ಮಾಡೋದು ಯಾವುದು, ಬ್ಯಾಕ್ಟೀರಿಯಾಗಳಿಗೆ ಆಕ್ಸಿಜನ್ ಬೇಕು ಹಾಳು ಮಾಡಕ್ಕೆ. ಓಕೆ, ಸೊ ನೈಟ್ರೋಜನ್ ಅಷ್ಟೇ ಇದ್ರೆ ಏನಾಗುತ್ತೆ, ಆಕ್ಸಿಜನ್ ಸಿಗೋದಿಲ್ಲ ಅವಕ್ಕೆ. ಸೊ ಆಕ್ಸಿಡೇಷನ್, ಚಿಪ್ಸ್ದು ಆಕ್ಸಿಡೇಷನ್ ಆಗೋದಿಲ್ಲ. ಸೊ ನಾವು ಬಹಳಷ್ಟು ದಿನಗಳವರೆಗೆ ಯೂಸ್ ಮಾಡ್ಬೋದು. ಅದಕ್ಕೆ ಅಷ್ಟೋಕೊಂಡು ನೈಟ್ರೋಜನ್ ಅನ್ನ ಫ್ಲಶ್ ಮಾಡಿರ್ತಾರೆ ಅವರು. ಸೊ ಹಿಂಗೆ ಬಹಳಷ್ಟು ಫುಡ್ ಒಳಗೆ ಏನು ಹಾಕ್ತಾರೆ, ಕೆಡಬಾರ್ದು ಅಂತ ಹೇಳಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹಾಕ್ತಾರೆ. ಆಂಟಿ ಆಕ್ಸಿಡೆಂಟ್ಸ್ ವಿಚ್ ಪ್ರಿವೆಂಟ್ ಆಕ್ಸಿಡೇಷನ್. ಆಮೇಲೆ ಇನ್ನೊಂದು ಏನು ಮಾಡ್ಬೋದು, ನೀವು ಏನನ್ನ ಸ್ಟೋರ್ ಮಾಡತ್ತೀರಿ ಅಂದ್ರು ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿಡ್ಬೇಕು. ಏರ್ ಟೈಟ್ ಕಂಟೈನರ್ ಅಂದ್ರೆ ಗಾಳಿನೂ ಆಡಬಾರ್ದು, ಹಂಗೆ ಟೈಟ್ ಆಗಿ ಹಾಕಿಡ್ಬೇಕು. ಸೊ ಅವಾಗ ನಾವೇನು ಮಾಡ್ಬೋದು, ಫುಡ್ಗಳನ್ನು ಎಸ್ಪೆಷಲಿ ಆಯಿಲ್ ಮತ್ತು ಫ್ಯಾಟ್ ಕಂಟೈನಿಂಗ್ ಫುಡ್ ಬಹಳಷ್ಟು ದಿನಗಳವರೆಗೆ ಸೇವ್ ಮಾಡ್ಬೋದು, ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ರಿಡಾಕ್ಸ್ ರಿಯಾಕ್ಷನ್ಸ್. ಇದ್ರ ಜೊತೆಗೆ ನಮ್ದು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ ಚಾಪ್ಟರ್ ಮುಗಿತದ. ಸೊ ನಾನು ಏನು ಮಾಡ್ತೀನಿ, ಇನ್ನೊಂದು ಎಕ್ಸಸೈಸಸ್ ತಗೋತೀನಿ. ನಾ ಕಾರ್ಬನ್ಸ್ ಕಂಪೌಂಡ್ಸು ಮಾಡಿಲ್ಲ ಎಕ್ಸಸೈಸಸ್, ಅದ್ರದ್ದು ಮತ್ತು ಇದ್ರದ್ದು ಎರಡರದ್ದು ಎಕ್ಸಸೈಸ್ ಅನ್ನ ಒಂದು ವಿಡಿಯೋ ಮಾಡ್ತೀನಿ ನಾನು, ಮಾಡಿ ಅದನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇವತ್ತಿಂದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಿತ್ ಯುವರ್ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಮೀಟ್ ಆಗುವಂತ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.